ಬರುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ. ಈ ಸತಿ ಏನಾರ 400 ಪಾರೋ 300 ಪಾರೋ ಮೋದಿಗಾದ್ರೆ ಮರ್ತು ಬಿಡಿ, ಬಾಬಾ ಸಾಹೇಬ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ ಹಂಗೆ ಇರುತ್ತೆ ಅನ್ನೋದು ಮರ್ತು ಬಿಡಿ. ಇವೆಲ್ಲ ಗೇಮ್ ಆಡ್ತಾವ್ರೆ. ರಿಸರ್ವೇಶನ್ ಮುಟ್ಟಲ್ಲ, ಅವು ಮುಟ್ಟಲ್ಲ, ಯಾಕಂದ್ರೆ ಸುಮ್ನೆ ಗೇಮ್ ಇದು. ಅದಾದ್ಮೇಲೆ ಮುಟ್ಟೋ ಟೈಮಲ್ಲಿ ಮುಟ್ಬಿಟ್ಟು ನಿಮ್ಗೆ ಹೆಂಗ್ ಮುಟ್ಬೇಕು ಅಂತ ಗೊತ್ತ ಅವ್ರಿಗೆ. 10% ರಿಸರ್ವೇಶನ್ EWS ಹೆಂಗ್ ಕೊಟ್ರು? ಒಂದಿನ ಒಂದು ಯಾರನ್ನ ಹೋರಾಟ ಮಾಡಿದ್ರ, ಒಂದಿನ ಸಾವು ನೋವು ಆಯ್ತಾ? ಆದ್ರೆ ಮಂಡಲ್ ಕಮಿಷನ್, ಮಂಡಲ್ OBC ರಿಸರ್ವೇಶನ್ ಬೇಕಾದ್ರೆ ಎಷ್ಟು ಜನ ಸತ್ರು, ಏನೇನ ಆಯ್ತು, ಎಷ್ಟು ಜನ ಬೀದಿ ಹೋರಾಟ ಮಾಡ್ಬೇಕಾಯ್ತು, ಎಷ್ಟು ವರ್ಷದ ಹೋರಾಟಗಳು ಮಾಡ್ಬೇಕಾಯ್ತು. ಅಂದ್ರೆ ಈ ಬಿಜೆಪಿ ಯಾರು ಮನುವಾದಿಗಳಿದ್ದಾರೆ ಅವ್ರಿಗೆ ಕ್ಲೀನ್ ಆಗಿ ಗೊತ್ತು ಹೇಗೆ ತಗೋಬೇಕು, ಅವ್ರಿಗೆ ಬೇಕಾಗಿರೋದನ್ನ ಹೇಗೆ ತಗೋಬೇಕು ಅನ್ನೋದು ಗೊತ್ತು. ಅವ್ರಿಗೆ ಬೇಕಾಗಿರೋದನ್ನ ನಿಮಗೆ ಮರೆಮಾಚಿ ನಿಮ್ಮನ್ನ ಸ್ಲಂಬರ್ ಅಲ್ಲಿ ಹಾಕಿ, ನಿದ್ರಾ ಸ್ಥಿತಿಯಲ್ಲಿ ಹಾಕಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ಓಪಿಯಂ, ರಿಲಿಜಿಯನ್, ಅದು ಹಿಂದೂ ಮುಸ್ಲಿಂ, ಅದು ಇದು ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಮೆತ್ತಗೆ ನಿಮ್ಮನ್ನ ಮರಿ ಮಾಡ್ಬಿಟ್ಟು ನಿಮ್ಮನ್ನ ನಿದ್ರೆ ಸ್ಥಿತಿಯಲ್ಲಿ ಕಳಿಸ್ಬಿಟ್ಟು ಅವ್ರಿಗೆ ಏನ್ ಬೇಕೋ ಮಾಡ್ಕೊಳ್ಳೋದು ಗೊತ್ತು. ಅದು EWS ಅಲ್ಲಿ 10% ರಿಸರ್ವೇಶನ್ ಅಂತ ನೋಡಿದ್ರ. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಹೇಗೆ ಮಾಡ್ಬೇಕು, ಹೆಂಗೆ ಈ ಕಾನ್ಸ್ಟಿಟ್ಯೂಷನ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಹೆಂಗೆ ಮನಸ್ಫೂರ್ತಿಯ ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಈ ಬಸ್ ಅಲ್ಲಿ ಕುತ್ಕೊಂಡ್ರೆ ಪಿಕ್ ಪಾಕೆಟ್ ಹೊಡೆದ್ರೆ ಹೆಂಗೆ ನಿಮಗ್ ಗೊತ್ತೇ ಆಗಲ್ಲ, ಎಲ್ಲ ಕೆಳಗಿಳಿದ್ಮೇಲೆ ಗೊತ್ತಾಗುತ್ತೋ ಅದೇ ರೀತಿ ಎಲ್ಲ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ದಯವಿಟ್ಟು ನಾನು ಹೇಳ್ತೀನಿ ನೋಡಿ, ನೀವು ನಿದ್ರಾ ಸ್ಥಿತಿಯಲ್ಲಿ ಹೋಗ್ಬೇಡಿ, ಹಿಸ್ಟಾರಿಕಲ್ ಬ್ಲಂಡರ್ ಮಾಡ್ಬೇಡಿ.